ಇಲ್ಲಿ ನಾನು 1 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ ರೀ. ನೀವು ಚಿರೋಟಿ ರವೆ ಇಲ್ಲ ಸಣ್ಣ ರವೆ ಇತ್ತಂದ್ರೆ ಅದನ್ನು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊರಿ. ಆದಷ್ಟು ಸಣ್ಣ ಇರ್ಬೇಕು ರವೆ. ಅದು ಏನು ಉಪ್ಪಿಟ್ಟು ರವೆ ಇರ್ತದಲ್ಲ ಅದನ್ನು ಮಿಕ್ಸಿಗೆ ಹಾಕೋರಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ. 1 ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕ್ತೀನಿ ರೀ. ಸಕ್ಕರೆದಿಂದ ಕಲರು ತುಂಬಾ ಚೆನ್ನಾಗಿ ಬರ್ತದೆ ರೀ. ನಾನಿಲ್ಲಿ ದೊಡ್ಡ ಸ್ಪೂನ್ದಿಂದನೇ 1 ಸ್ಪೂನಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರಿನಿಂದ ಸಾಫ್ಟೂ ಆಗ್ತಾವ್ರಿ ಇವು. ಹುಳಿ ಮೊಸರು ಬೇಡ, ಸಪ್ಪಗಿರೋ ಮೊಸರನ್ನೇ ಹಾಕಿರಿ. 1 ಸ್ಪೂನಾಗಷ್ಟು ಕಸೂರಿ ಮೆಂತ್ಯವನ್ನು ತೊಗೊಂಡಿದ್ದೀನಿ ರೀ. ಇದರ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಕ್ರಷ್ ಮಾಡಿ ಅಂದ್ರೆ ಪುಡಿ ಮಾಡಿ ಹಾಕೊಂಡ್ರಿ ಚೆನ್ನಾಗಿ. ನೋಡಿ ಈ ಥರ ಪುಡಿ ಆಗ್ಬೇಕ್ರಿ. ಅದು ಪುಡಿ ಆದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನೀಗ ಮಿಕ್ಸ್ ಮಾಡೋಣ ರೀ. ಫಸ್ಟು ಮೊಸರು ಉಪ್ಪು ರವೆ ಎಲ್ಲ ಚೆಂದಂಗೆ ಮಿಕ್ಸ್ ಆಗಲಿ ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ತುಂಬ ಗಟ್ಟಿನೂ ಕಲಸಲ್ಲ, ತುಂಬ ಸಾಫ್ಟನ್ನು ಕಲಸಲ್ಲ, ಆ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋತೀನಿ. ನೋಡ್ರಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ. ಇದು ಕರೆಕ್ಟಾಗಿ ಹಿಟ್ಟ ರೆಡಿ ಆಗಿದೆ ರೀ. ಇದಕ್ಕೊಂದು ಸ್ವಲ್ಪ ನಾನು ಎಣ್ಣೆನ ಹಚ್ತೀನಿ ರೀ. ನೋಡಿ ಎಣ್ಣೆ ಹಚ್ಚಿ ಇದನ್ನೊಂದು ಮುಚ್ಚಿ ಒಂದು 15 ನಿಮಿಷ ತೆಗೆದಿಡ್ತೀನಿ ರೀ. ಹಿಟ್ಟು ಅಥವಾ ಅದು ಕಲಸಿರೋ ರವೆ ಚೆನ್ನಾಗಿ ನೆನಿತದೆ ರೀ. ನೋಡಿ 15 ನಿಮಿಷ ಆಗಿದ್ರಿ, ಚೆಂದಂಗೆ ನೆನೆದದ್ರಿ ಇದು. ನೋಡಿ ಈಗ ಇದನ್ನು ನೋಡಿ ನಾನು ಗ್ಯಾಸ್ ಕಟ್ಟಿ ಕ್ಲೀನ್ ಅದ, ಇದ್ರ ಮೇಲೇ ಲಟ್ಟಿಸಿ ತೋರಿಸ್ತೀನಿ ರೀ. ಇದನ್ನು ಫಸ್ಟ್ ಚೆಂದಾಗಿ ನಾದ್ಕೋಬೇಕು ರೀ. ಇದಕ್ಕೆ ಹಿಟ್ಟಿಗೆ ಹದ ಬರಬೇಕು. ಆ ಥರ ಸ್ವಲ್ಪ ಭಾರ ಹಾಕಿ ಚೆಂದಾಗಿ ನಾದ್ರಿ ಇದನ್ನು. ನೋಡಿ ಕೈಗೊಂದು ಸ್ವಲ್ಪ ನೀವು ಎಣ್ಣೆ ಹಚ್ಕೊಂಡ್ರು ನಡೀತದ. ನೀವು ಎಷ್ಟು ಚೆಂದ ನಾದ್ತಿರಲ್ಲ ಅಷ್ಟು ಸಾಫ್ಟ್ ಆಗ್ತಾವ್ರಿ. ನೋಡಿ ನಾನು ಈ ಲಟ್ಟಣಿಕೆಲೆ ಸ್ವಲ್ಪ ಈ ರೀತಿ ಅದಕ್ಕೆ ಹಿಟ್ಟಿಗೆ ಕುಟ್ಟಿ ಹದ ಮಾಡ್ಕೋತೀನಿ ರೀ. ನಾವು ಹೋಳಿಗೆ ಮಾಡಬೇಕಾದ್ರೆ ಹಿಟ್ಟನ್ನು ಹದ ಮಾಡ್ಕೋತೀವಲ್ಲ ಆ ಥರ ಅದನ್ನು ಕುಟ್ಟಿ ಈ ರೀತಿ ಸಾಫ್ಟ್ ಮಾಡ್ಕೋತೀವಿ ರೀ. ನೋಡಿ ನೋಡಿರಿ ಕುಟ್ಟಿದ್ಮೇಲೆ ಮತ್ತೆಷ್ಟು ಸಾಫ್ಟ್ ಆಯ್ತು ರೀ ಇದು ಹಿಟ್ಟು. ಇಲ್ಲ ಕೈಲೇನೆ ಭಾಳ ಹೊತ್ತನ ನಾದ್ಕೋಬೇಕಾಗ್ತಿತ್ತು ಅಂಥೇಳಿ ನಾನು ಆ ರೀತಿ ಸ್ವಲ್ಪ ಮಾಡ್ಕೊಂಡಿದ್ದೀನಿ ರೀ. ಈಗ ಸಣ್ಣ ಸಣ್ಣ ಉಳ್ಳಿಯನ್ನು ಮಾಡ್ತೀನಿ ರೀ. ನೋಡಿ ತುಂಬ ದೊಡ್ಡ ಏನು ಮಾಡಬೇಡ್ರಿ, ಸಣ್ಣ ಸಣ್ಣನೇ ಮಾಡಿ. ಇಲ್ಲ ಏನು ದೊಡ್ಡ ಲಟ್ಟಿಸ್ತಿದ್ರಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಿಟ್ಟವನ್ನು ಜಾಸ್ತಿ ಹಿಡೀರಿ. ನೋಡಿರಿ ಇಷ್ಟಿಷ್ಟೇ ನಾನು ಪೂರಿ ಸೈಜಿಗೆ ಇಷ್ಟಿಷ್ಟೇ ಸಣ್ಣ ಮಾಡ್ಕೋತೀನಿ ರೀ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ನೋಡಿ ಹಿಟ್ಟು ಆದಷ್ಟು ನೀವು ನಾದಿ ಚೆಂದಂಗೆ ಸಾಫ್ಟ್ ಮಾಡ್ಕೋಬೇಕು. ನೋಡಿ 2 ಮಾಡಿದ್ದೀನಿ. ಈ ಉಳಿದಿದ್ದನ್ನು ರೆಡಿ ಮಾಡ್ಕೋತೀನಿ ರೀ. ನೋಡಿ ಒಮ್ಮೆಲೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇದನ್ನು ಅದೇ ಪಾತ್ರೆಯಲ್ಲಿ ಹಾಕಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಒಂದನ್ನು ಲಟ್ಟಿಸಿ ತೋರಿಸ್ತೀನಿ. ಇಲ್ಲಿ ನಾನು ಬರೀ ಚಿರೋಟಿ ರವೆಯನ್ನೇ ಸ್ವಲ್ಪ ಗೋಧಿ ಹಿಟ್ಟು ಹಚ್ತೀನಿ ರೀ. ನೀವು ಎಣ್ಣೆ ಹಚ್ಚಿ ಚಪಾತಿ ತಗಡ ಮೇಲೇನೂ ಲಟ್ಸ್ಕೋಬೋದು ರೀ. ನಾನು ಇವತ್ತು ಚಿರೋಟಿ ರವೆಯಿಂದ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಗೋಧಿ ಹಿಟ್ಟನ್ನು ಬಳಸಿಲ್ಲ, ನಾನು ಮೈದಾ ಅನ್ನನೂ ಬಳಸಿಲ್ಲ. ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿರುವಂಥ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ ತುಂಬ ದಪ್ಪನೂ ಬೇಡ, ತುಂಬ ತೆಳುವೂ ಬೇಡ, ಆ ರೀತಿ ನಾನು ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ. ತೋರಿಸ್ತೀನಿ ನಾನು. ನೋಡಿ ಕರೆಕ್ಟಾಗಿ ಲಟ್ಸ್ಕೊಂಡೆ. ಇಲ್ಲ ನೀವು ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ತಿದ್ರೆ ಅಂದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ಇಡ್ರಿ. ಮತ್ತು ರವೆಯಿಂದ ಮಾಡ್ರೂ ಯಾವುದೇ ರೀತಿ ದಂಡಿಗೆ ಹಿಟ್ಟು ಕ್ರ್ಯಾಕೂ ಬಂದಿಲ್ಲ ರೀ. ತುಂಬಾ ಸಾಫ್ಟ್ ಆಗ್ಯದ ರೀ. ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ ರೀ. ನಿಮಗೆ ಅನ್ನಿಸ್ತದ ರವೆಯಿಂದ ಮಾಡ್ರೆ ತುಂಬಾ ಕ್ರಿಸ್ಪಿ ಗದ್ಲೆ ಆಗ್ತಾವೆ ಪುರಿ ಅಂತ. ಇಲ್ಲರಿ, ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಸಾಫ್ಟ್ ಆಗ್ತಾವೆ ರೀ ಪುರಿ. ನೋಡಿ 2 ಮಾಡಿ ತೋರಿಸಿದ್ದೀನಿ. ಉಳಿದಿದ್ದನ್ನು ಮಾಡ್ಕೋತೀನಿ. ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಕ್ಕೆ ಇಟ್ಟಿದ್ದೆ ರೀ. ನಾನು ಎಣ್ಣೆ ಕಾಯ್ದದ ರೀ. ನೋಡಿರಿ ಪುರಿಯನ್ನು ಕರಿಯೋ ಮುಂದೆ ಗ್ಯಾಸು ಹೈ ಫ್ಲೇಮ್ದಲ್ಲೇ ಇರಲಿ ರೀ, ಅಂದ್ರೆ ಪುರಿ ಎಣ್ಣೆ ಹಿಡಿಯಲ್ಲ ರೀ. ನೋಡಿರಿ ಪುರಿ ಎಷ್ಟು ಚೆನ್ನಾಗಿ ಹೋಗ್ತು ನೋಡಿರಿ. ಎಣ್ಣೆನೂ ಹಿಡಿಯಲ್ಲ ರೀ ಈ ಪುರಿ. ನೋಡಿ ಕಲರೂ ತುಂಬಾ ಚೆನ್ನಾಗಿ ಬಂದದ. ನೋಡಿ ಇಲ್ಲಿ ಮೈದಾ ಇಲ್ಲ, ಗೋಧಿ ಹಿಟ್ಟು ಇಲ್ಲ, ಸೋಡಾನೂ ಇಲ್ಲ, ತುಂಬ ಚೆನ್ನಾಗಿರುವಂಥ ಪುರಿ. ನೋಡಿರಿ ಎಣ್ಣೆನೂ ಹಿರ್ಕೊಳ್ಳಲ್ಲ. ಆದಷ್ಟು ಪುರಿ ಕರಿ ಮುಂದೆ ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಕರಿಬೇಕು ರೀ. ನೋಡಿ ಇನ್ನೊಂದನ್ನು ಕರೆದು ತೋರಿಸ್ತೀನಿ ನಿಮಗೆ. ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬ ಪುರಿ.
ನೋಡಿರಿ 2 ಪುರಿಯನ್ನು ಕರೆದು ತೋರಿಸಿದ್ದೀನಿ ರೀ ನಿಮಗೆ. ಬಿಸಿ ಬಿಸಿಯಾಗಿರುವಂಥ ಚಿರೋಟಿ ರವೆಯ ಪುರಿ ರೆಡಿ ಆಗ್ಯಾವ್ರಿ. ಕಸೂರಿ ಮೆಂತಿ ಫ್ಲೇವರ್ ಅಂತೂ ತುಂಬಾ ಟೇಸ್ಟಿ ಕೊಡ್ತದೆ ರೀ. ಇದನ್ನು ಬಿಸಿ ಬಿಸಿ ಹಾಗೆ ತಿಂದ್ರೂ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ನೋಡಿ. ಎಲ್ಲ ಪುರಿನೂ ಎಷ್ಟು ಚೆನ್ನಾಗಿಯೇ ಉಬ್ಬ್ಯಾವ್ರಿ ಇವು ನೋಡಿರಿ. ಕಲರೂ ತುಂಬಾ ಚೆನ್ನಾಗಿ ನೋಡಿರಿ. ಎಣ್ಣೆನೂ ಒಂಚೂರೂ ಹಿರ್ಕೊಂಡಿಲ್ಲ. ಅದಕ್ಕೆ ಹೈ ಫ್ಲೇಮಲ್ಲಿ ಇಟ್ಟನೇ ಕರಿಬೇಕು ರೀ ನೋಡಿ. ನಾನು ನಿಮ್ಗೆ ಮುರಿದೂ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿರುವಂಥ ಪುರಿ ಆಗ್ಯಾವ ಇವು. ಇದರಲ್ಲಿ ನೀವು ಹಿಟ್ಟು ಕಲಸೋ ಮುಂದೆ ಬೇಕಂದ್ರೆ ಒಂದು ಅರ್ಧ ಸ್ಪೂನು 1 ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಪುರಿ ಬಂದವ್ರಿ. ಈ ಪುರಿಯನ್ನು ನೀವು ಕೊಬ್ಬರಿ ಚಟ್ನಿ ಜೊತೆನೇ ತಿನ್ಬೋದು, ಆಲೂಗಡ್ಡೆ ಪಲ್ಯ ಜೊತೆ, ನಿಮಗೆ ಅದ್ರ ಜೊತೆ ಇಷ್ಟನೋ ಅದ್ರ ಜೊತೆ ತಿನ್ನಿರಿ. ಈ ರೆಸಿಪಿ, ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಇದನ್ನು ನೀವು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ರವೆಯಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಉಪ್ಪಿಟ್ಟು, ದೋಸೆ, ಇಡ್ಲಿ. ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ, ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿನೂ ಹಾಕಿಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ 3 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಸಣ್ಣ ರವೆ ಐತಂದ್ರೆ ನೀವು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತಗೋರಿ. ಮೇಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರದ ಬಟ್ಲನೇ ಯೂಸ್ ಮಾಡಿರಿ ನೋಡಿ. 3 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. 3 ಬಟ್ಲು ರವೆಗಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ಬೇಕ್ರಿ. ಅದೇ ಬಟ್ಲೆನೇ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನು ಹಾಕ್ರಿ, ಹುಳಿ ಮೊಸರು ಬೇಡ್ರಿ. 2 ಬಟ್ಲಾಗಷ್ಟು ನೀರನ್ನು ಹಾಕ್ಬೇಕ್ರಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ನೀವು ಯಾವ ಬಟ್ಲದಿಂದ ರವೆಯನ್ನು ಅಳತೆ ಮಾಡಿರ್ತೀರಲ್ಲ ಅದರಲ್ಲೇ ಮೊಸರು ನೀರನ್ನು ಹಾಕ್ರಿ ನೋಡಿ. ಈಗಿದ ನೀಟಾಗಿ ಮಿಕ್ಸ್ ಆಗ್ಯದ್ರಿ ನೋಡಿ. ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. ನಿಮಗೆ ಟೈಮ್ ಐತಂದ್ರೆ ಒಂದು ಅರ್ಧ ಗಂಟೆನೂ ತೆಗೆದಿಟ್ರಿ ನಡೀತದೆ ನೋಡಿ. 10 ನಿಮಿಷ ಆಗ್ಯದ್ರಿ. ರವೆನೂ ಚೆಂದಂಗೆ ನೆಂದಿರ್ತದೆ ರೀ ನೋಡಿ. ಈ ರೀತಿ ಹಿಟ್ಟು ಮೆತ್ತಗನೇ ಇರ್ಬೇಕು ರೀ. ಅದಕ್ಕೆ 3 ರವೆಗೆ 1 ಮೊಸರು 2 ನೀರನ್ನೇ ಹಾಕ್ಬೇಕು ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ ರೀ ನಾನು ನೋಡಿ. ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಸಣ್ಣದಾಗಿ ಕಟ್ ಮಾಡಿರಿ, ದಪ್ಪದಾಗಿ ಕಟ್ ಮಾಡಬೇಡ್ರಿ. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣ ಕ್ಯಾರೆಟ್ ಇದ್ರಿ, ದೊಡ್ಡದಿದ್ರೆ ಅರ್ಧ ಹಾಕ್ರಿ. ಕ್ಯಾರೆಟ್ ಇದ್ರೆ ಹಾಕ್ರಿ, ಇಲ್ಲ ಸ್ಕಿಪ್ ಮಾಡಿರಿ ನಡೀತದೆ. 1 ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ. ಇಲ್ಲೊಂದು 3 ಸ್ಪೂನ್ ಆಗಷ್ಟು ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಸ್ಕಿಪ್ ಮಾಡಬೇಡ್ರಿ, ಹಾಕಿರಿ. ಕ್ಯಾರೆಟ್ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿರಿ. ಆದರೆ ಇದು ಹಸಿ ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯನ್ನು ಹಾಕಿರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಹಸಿ ಶುಂಠಿನೂ ಫ್ಲೇವರ್ ಚೆನ್ನಾಗಿ ಕೊಡ್ತದಂತ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಶುಂಠಿಯನ್ನು ಸ್ಕಿಪ್ ಮಾಡ್ಬೋದು, ನಡೀತದೆ. ಸ್ವಲ್ಪನೇ ಹಾಕ್ರಿ ಅಷ್ಟೇ ನೋಡಿ. ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ. ಇದು ಚೆನ್ನಾಗಿ ಆ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದು ನೋಡಿ. ಈಗಿದು ನೀಟಾಗಿ ಮಿಕ್ಸ್ ಆಗ್ಯದ್ರಿ ನೋಡಿ. ನಾನೀಗ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ ನೋಡಿರಿ. ಹಿಟ್ಟು ಎಷ್ಟು ಮೆತ್ತಗಿರ್ತದಲ್ಲ, ರೊಟ್ಟಿ ಅಷ್ಟೇ ಸಾಫ್ಟ್ ಆಗಿಬಿಡ್ತಾವೆ ರೀ ನೋಡಿ. ನಾನಿಲ್ಲಿ ಚಪಾತಿ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ. ಇದರಿಂದ ಏನಾಗ್ತದೆ ಅಂದ್ರೆ ಎಷ್ಟು ಬೇಕಾದ್ರಷ್ಟು ತೆಳುವಾಗಿನೂ ತಟ್ಬೋದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ತವೆ ಮೇಲೇನೂ ಕೈಗೆ ನೀರು ಹಚ್ಕೊಂಡು ತಟ್ಬೋದು, ನಡೀತದೆ. ನಾನು ಈ ಶೀಟ್ ಮೇಲೇ ತಟ್ಬಿಟ್ಟು ತೋರಿಸ್ತೀನಿ ತೆಳುವಾಗ್ತಾವ ಅಂಥೇಳಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ ನೋಡಿರಿ. ಈಗ ಇದು ಹಿಟ್ಟನ್ನು ತೊಗೊಂಡ್ರಿ ನೋಡಿ. ಹಿಟ್ಟು ಇಷ್ಟು ಮೆತ್ತಗನೇ ಇರಲಿ ರೀ. ರವೆ ರೊಟ್ಟಿ ಇಲ್ಲಾಂದ್ರೆ ಏನಾಗ್ತಾವೆ, ಗಟ್ಟಿ ಆಗ್ತಾವೆ, ಗಟ್ಟಿ ಬರ್ತಾವಂತಾರೆ ನೋಡಿ. ಇದು ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ತೆಳುವಾಗಿ ತಟ್ಟಕ್ಕಿದ್ದೀನಿ, ಕಡಿಮೆನೇ ತೊಗೋತೀನಿ ರೀ ನೋಡಿ. ಈಗ ಎಣ್ಣೆ ಹಚ್ಕೊಂಡು ಇದನ್ನು ರವೆ ರೊಟ್ಟಿಯನ್ನು ನೀಟಾಗಿ ತಟ್ಟೋಣ್ರಿ ನೋಡಿ. ಈ ಶೀಟದಿಂದ ಏನಾಗ್ಬೋದು ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ತೆಳುವಾಗಿನೇ ತಟ್ಕೋಬೋದು ರೊಟ್ಟಿಯನ್ನು ನೋಡಿ. ಎಷ್ಟು ಚೆನ್ನಾಗಿ ಬರ್ತಾವೆ. ಇಲ್ಲಾಂದ್ರೆ ಮಧ್ಯಕ್ಕೆ ಏನು ಮಾಡ್ಬೋದು, ಹೋಲ್ಸನ್ನು ಮಾಡ್ಕೋಬೋದು ರೀ ನೋಡಿ. ಇದನ್ನ ಮಧ್ಯಕ್ಕೊಂದು ಸೈಡಿಗೆ 4 ಹೋಲ್ಸ್ ಮಾಡಿಕೊಂಡು ಎಣ್ಣೆ ಹಾಕಕ್ಕೆ ಆ ರೀತಿಯೂ ತಟ್ಕೋಬೋದು. ಇಲ್ಲಾಂದರೆ ಈ ರೀತಿ ನಾನು ಎರಡು ರೀತಿಯೂ ಮಾಡ್ಕೋತೀನಿ ರೀ ನಾನು ನೋಡಿ. ಎಷ್ಟು ಚೆನ್ನಾಗಿ
ನೀಟಾಗಿ ಬಂದಾವೆ ನೋಡಿರಿ. ನಾನೇನು ಹೇಳ್ತಾ ಇದ್ದೀನಿ, ಹಿಟ್ಟು ಇಷ್ಟ ಮೆತ್ತಗನೇ ಇರ್ಬೇಕು ರೀ, ಅಂದ್ರೆ ಸಾಫ್ಟಾಗಿ ಬರ್ತಾವೆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತಗಿರೋದ್ರಿಂದ. ಈಗ ಆಲ್ರೆಡಿ ತವೆಯನ್ನು ಕಾಯ್ದದ್ರಿ ನೋಡಿ. ಈ ಶೀಟ್ ತರಿಸ್ಲೇ ಇಷ್ಟು ಹಾಕ್ಬಿಡಿದ್ರಿ. ಅದು ಸ್ವಲ್ಪ ಏನಾಗ್ತದೆ ಬೇಯ್ದ ಮೇಲೆ ಶೀಟ್ ತಾನಾಗಿ ಬಿಟ್ಬಿಡ್ತದೆ ರೀ ಅದು ನೋಡಿ ಎಷ್ಟು ಚೆನ್ನಾಗಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊತೀನಿ ರೀ ನೋಡಿ. ಹೆಲ್ದಿನೂ ಅದ, ಟೇಸ್ಟಿನೂ ಅದ. ಜೋಳದ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿತ್ತಂದ್ರೂ ಮಾಡ್ಕೋಬೋದು ರೀ ನೀವು. ಇಲ್ಲ ಮಕ್ಕಳಿಗೆ ಗಡಿಬಿಡಿಯಲ್ಲಿ ಈ ರೀತಿ ಒಂದು ರವೆ ನೆನೆ ಹಾಕ್ಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ನೋಡಿ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಹೀಗಿದ್ರೆ ರೊಟ್ಟಿ ಬೇಯ್ದವ್ರಿ ನೋಡಿ. ನಾನು ಇನ್ನೊಂದನ್ನು ಮಾಡ್ಕೋತೀನಿ, ನಿಮ್ಗೆ ಆಮೇಲೆ ತೋರಿಸ್ತೀನಿ ನೋಡಿರಿ. ಎಷ್ಟು ತೆಳುವಾಗಿ ಬಂದದ್ದು ನೋಡಿರಿ ಆ ಶೀಡ್ದಿಂದ ರೊಟ್ಟಿ ನೋಡಿ. 2 ರೊಟ್ಟಿಯನ್ನು ಮಾಡಿ ತೋರಿಸಿದ್ದೀನಿ ನೋಡಿರಿ. ಅದು ಇನ್ನೊಂದು ಥರ ನೋಡಿ. ಈ ಸಲ ಈ ರೀತಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಕ್ಕೆ. ಎಷ್ಟು ತೆಳುವಾಗಿ ಬಂದಾವೆ ನೋಡಿರಿ ನೋಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಾವೆ ತೋರಿಸ್ತೀನಿ. ನಮ್ಮ ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟಾಗಿಯೇ ಇರ್ತಾವೆ ರೀ ರೊಟ್ಟಿ ನೋಡಿ. ಬಿಸಿ ಬಿಸಿ ಇದೇ ರೀತಿಯೇ ಮಕ್ಳಿಗೆ ತುಪ್ಪ ಹಚ್ಚಿ ರೋಲ್ ಮಾಡಿನೂ ಕೊಡ್ಬೋದು ರೀ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೀವು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬೆಳಗಿನ ತಿಂಡಿ ನಿಮಗೆ ರೆಡಿ ಆಗ್ತದೆ. ನೀವು ಇಲ್ಲಾಂದರೆ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡ್ಕೋಬೋದು, ಅಥವಾ ಟೊಮ್ಯಾಟೊ ಗೊಜ್ಜು ಜೊತೆನೂ ತಿನ್ಬೋದು ರೀ. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನಾನು ನಿಮಗೆ ಹುರಿದ್ಬಿಟ್ಟು ತೋರಿಸ್ತಾ ನಾನು ನಿಮಗೆ ನೋಡ್ರೇ ಗೊತ್ತಾಗತ್ತೈತಿ. ಆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತ ಕಲಿಸೋದ್ರಿಂದ ರವೆ ರೊಟ್ಟಿ ಇಷ್ಟು ಸಾಫ್ಟಾಗಿ ಬರ್ತಾವೆ ರೀ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ ನೋಡಿ. ಈ ರವೆ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ಎಷ್ಟೋ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಹೊರಗಡೆ ಹೋಗಿ ಸಮೋಸ ಕಚೋರಿ ತಿನ್ನೋದನ್ನು ಕೂಡ ನೆನಪಾರ್ತೀರಿ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ತೊಗೊಂಡಿದ್ದೀನಿ. ಈ ರವೆ ಇದ್ರೆ ಅಷ್ಟೇ ನೀವು ಇದನ್ನು ಮಿಕ್ಸಿಗೆ ಹಾಕೋರಿ. ಇಲ್ಲದ ಚಿರೋಟಿ ರವೆ ಇತ್ತಂದ್ರೆ ಅದನ್ನು ಡೈರೆಕ್ಟಾಗಿ ಹಾಗೇನೆ ತೊಗೋರಿ. ಈ ರವೆ ಸ್ವಲ್ಪ ದಪ್ಪ ಇರ್ತದೆ ಚಿರೋಟಿ ರವೆಗೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕಿ ತೊಗೋತಾ ಇದ್ದೀನಿ ನೋಡಿ. ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿರಿ. ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ಚಿರೋಟಿ ರವೆ ಇದ್ರೆ ಹಾಗೇನೆ ತೊಗೋರಿ. ಇದನ್ನು ಅನ್ಕೋತಕ್ಕ ಸೈಡಿಗೆ ಇಡ್ತೀನಿ ನಾನು. ಈ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟು ಮೊಸರನ್ನ ತೊಗೊಂಡಿದ್ದೀನಿ ರೀ. ಸಪ್ಪಗಿರೋ ಮೊಸರನ್ನೇ ತೊಗೊರಿ, ಹುಳಿ ಮೊಸರು ಬೇಡ. ಇದಕ್ಕೆ ನಾನು ಇದೇ ಬಟ್ಲೆ 1.5 ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ. ಇಲ್ಲಾಂದ್ರೆ ನೀವು ಮಜ್ಜಿಗೆನೂ ತೊಗೋಬೋದು. ಮಜ್ಜಿಗೆ 1 ಬಟ್ಲೆ ತೊಗೊಂಡ್ರೆ ನೀರನ್ನು 1 ಬಟ್ಲಲ್ಲೇ ಹಾಕ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ನೋಡಿ. ಆ ಮೊಸರು ನೀರು ಎಲ್ಲ ಮಿಕ್ಸ್ ಆಗಲಿ ರೀ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ್ರಿ. ನಾನು ಈಗ ಗ್ಯಾಸನ್ನು ಆನ್ ಮಾಡ್ಕೊತೀನಿ ರೀ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆಗಿದ್ರೆ ಇದಕ್ಕೆ ನಾನು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ರೀ. ನೀವು 1 ಸ್ಪೂನಾಗಷ್ಟು ಬೆಣ್ಣೆಯನ್ನಾದರೂ ಹಾಕ್ಬೋದು ರೀ ನೋಡಿ. ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಆ ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನಾನು. ಈಗ ಇದು ಕುದಿ ಬರಲಿ ರೀ ನೋಡಿ. ಈಗ ಚೆನ್ನಾಗಿ ಕುದಿ ಬಂದದ ರೀ ನೋಡಿ. ಈಗ ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ. ಲೋ ಫ್ಲೇಮ್ದಲ್ಲಿ ಇಟ್ಟು ಈ ರವೆಯನ್ನು ಹಾಕ್ತೀನಿ ರೀ. ಗಂಟಾಗ್ಲಾರ್ದಂಗೆ ಹಾಕಿ ನೀಟಾಗಿ ತಿರೋರಿ. ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿನೂ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋಬೋದು ರೀ ನೋಡಿ. ಇದು ಗಂಟಾಗ್ತಿರ್ತದೆ. ಗಂಟಾಗ್ಲಾರ್ದಂಗೆ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊರಿ ನೋಡಿ. ಯಾವುದೇ ರೀತಿ ಗಂಟಾಗಿಲ್ಲ. ಅದಕ್ಕೆ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಪಾತ್ರೆ ತಳ ಬಿಡಬೇಕು, ಆವರೆಗೂ ಇದನ್ನು ನೀವು ಬೇಯಿಸ್ಕೋಬೇಕ್ರಿ. ನಾನು ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ಇದನ್ನು ನೋಡಿ. ಈಗ ಇದು ಚೆನ್ನಾಗಿ ಬೇಯ್ದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಮುಚ್ಚಿಡ್ತೀನಿ ರೀ. ಒಂದು 10 ನಿಮಿಷ ಇರಲಿ ರೀ ಇದು. ಈಗ ಇನ್ನೊಂದು ಪಾತ್ರೆಗೆ ನಾನು 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇವು ಸ್ವಲ್ಪ ಆಲೂಗಡ್ಡೆ ದಪ್ಪ ಪೀಸ್ಗಳದಾವ್ರಿ ಇದರಲ್ಲಿ. ಇದು ಈ ರೀತಿ ಇರಬಾರ್ದು. ಇದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋತೀನಿ ರೀ. ಇಲ್ಲಾಂದ್ರೆ ಆಲೂಗಡ್ಡೆ ನೀವು ಕುದಿಸಿದ್ಮೇಲೆ ತುರಿದ್ಬಿಟ್ಟೆ ತಗೋರಿ, ನಡೀತದೆ. ಡೈರೆಕ್ಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆಲೂಗಡ್ಡೆ ಪೀಸು ತುಂಬಾ ಉಳಿದಿದ್ದು ರೀ. ಅದಕ್ಕೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ.
ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಯಾವುದ್ರ ವೆಜಿಟೇಬಲ್ಸ್ ಇಷ್ಟ ಆದರೆ ನೀವು ಅದನ್ನು ಹಾಕ್ಬೋದು. ಒಂದು ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ ರೀ. 2 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ 1 ಮೆಣಸಿನ್ಕಾಯನ್ನೇ ಹಾಕಿರಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಸೊಂಪನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ, ಹಾಕಿರಿ, ಸ್ಕಿಪ್ ಮಾಡಬೇಡ. 1 ಸ್ಪೂನಾಗಷ್ಟು ನಾನಿಲ್ಲಿ ಧನಿಯಾ ಅಥವಾ ಏನು ಕೊತ್ತಂಬರಿ ಬೀಜವನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು 1 ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನಾದರೂ ಹಾಕಿರಿ. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕೋರಿ. ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೇಕ್ಸನ್ನಾದ್ರೂ ಹಾಕ್ಬೋದು ರೀ. ಇಲ್ಲಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು. 1 ಸ್ಪೂನಾಗಷ್ಟು ನಾನಿಲ್ಲಿ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ನೀವು ನಿಂಬೆ ರಸನೂ ಹಾಕ್ಬೋದು, ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ. 1 ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ನೀವು ಇಲ್ಲಿ ಬೇಯಿಸ್ಬಿಟ್ಟು ಬಟಾಣಿಯನ್ನಾದ್ರೂ ಹಾಕ್ಬೋದು. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಆಲೂಗಡ್ಡೆದೇ ಸ್ಟಫಿಂಗ್ ಅಂತಿಲ್ಲ, ನೀವು ಬೇರೆ ಥರ ಕ್ಯಾಬೇಜ್ ಸ್ಟಫಿಂಗ್ ಅದನ್ನು ಮಾಡ್ಕೋಬೋದು. ಈಗ ನೋಡಿ, ಇಷ್ಟನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ತೊಗೊಂಡು ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ. ನಾನು ಇಷ್ಟಿಷ್ಟನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣ ಬಾಲ್ಸನ್ನಾಗಿನೂ ಮಾಡ್ಕೋಬೋದು, ಅಥವಾ ಈ ಥರ ಬಾಲ್ಸ್ ಮಾಡಿಕೊಂಡು ಒಳಗಡೆ ನೀವು ಚೀಸ್ ಹಾಕ್ಕೊಂಡು ಈ ಬಾಲ್ಗಳನ್ನ ರೆಡಿ ಮಾಡ್ಕೋಬೋದು. ಚೀಸು ಪನ್ನೀರು ಹಾಕಿ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಆ ಬಾಲ್ದಲ್ಲಿ ಮಧ್ಯಕ್ಕೆ ಮಾಡಿನೂ ಈ ರೀತಿ ಬಾಲನ್ನು ಮಾಡ್ಕೋಬೋದು. ನೋಡಿ, ನಾನು ಒಮ್ಮೆಲೆ ಒಂದು 5 ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಕರೆಕ್ಟಾಗಿ ರೆಡಿ ಆಗ್ಯಾವ್ರಿ. ಇದಕ್ಕೆ ಸಣ್ಣ ಸೈಜದ ಬಾಲ್ ಬೇಕಂದ್ರೆ ನೀವು ಆ ರೀತಿನೂ ಮಾಡ್ಕೊರಿ. ಇದನ್ನು ಸೈಡಿಗೆ ಇಡ್ತೀನಿ. ಇದು 10 ನಿಮಿಷ ಆಗ್ಯದ ರೀ. ನೋಡಿ, ತುಂಬಾ ಬಿಸಿ ಅದ ರೀ. ಅದು ರವೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉಮ್ಗೊಯ್ದಿರ್ತದೆ ರೀ. ಒಂದು ಸ್ವಲ್ಪ ಆರ್ಲಿ ರೀ. ತುಂಬಾ ಬಿಸಿ ಅದ, ಅದು ಕೈಗೆ ಹಿಡಿಯೋಕ್ಕೂ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ರೀ, ಒಂದು 5 ನಿಮಿಷ. ನೋಡಿರಿ, ಈಗ ಆರ್ಯಾದ್ರಿ. ಇದನ್ನು ಈಗ ಚೆಂದಂಗೆ ನಾದ್ಕೋತೀನಿ ರೀ. ನೋಡಿ, ಭಾರ ಹಾಕಿ ಚೆಂದಂಗೆ ನಾದ್ರಿ. ಅದು ತುಂಬಾ ಸಾಫ್ಟಾಗಿರೋಂಥ ಹಿಟ್ಟು ರೆಡಿ ಆಗ್ತದೆ ರೀ. ಎಷ್ಟು ಚೆನ್ನಾಗಿ ನಾದ್ತಿರಲ್ರಿ ಅಷ್ಟು ಚೆನ್ನಾಗಿ ಬರ್ತದೆ ರೀ. ನೋಡಿ, ಚೆನ್ನಾಗಿ ಇನ್ನಷ್ಟು ಸಾಫ್ಟ್ ಆಯ್ತು ನೋಡಿರಿ. ಈ ರೀತಿ ಈಗಿದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ನೋಡಿ, ಇದರಲ್ಲಿನೂ ಇಷ್ಟನ್ನು ತಗೋತೀನಿ, ಈ ರವೆಯನ್ನು. ಬಾಲ್ಸ್ ಎಷ್ಟದಲ್ಲ ಅದರ ತಕ್ಕಂಗೆ ನೋಡಿ ನಾನು ಈ ರವೆಯನ್ನು ತೊಗೊಂಡಿದ್ದೀನಿ ರೀ. ನೋಡಿ, ಕೈಯಲ್ಲಿನೇ ಈ ರೀತಿ ಮಾಡಿಕೊಂಡು, ಅಥವಾ ನೀವು ಇಷ್ಟಿಷ್ಟ ತೊಗೊಂಡು ಲಟ್ಟಿಸ್ಬಿಟ್ಟು ಮಾಡ್ಬೋದು ರೀ. ಆ ರೀತಿನೂ ಸ್ಟಫಿಂಗ್ ಮಾಡ್ಬೋದು. ನೋಡಿ, ಈ ಬಾಲ್ಸನ್ನು ಈಗ ಹಾಕ್ತೀನಿ. ನೋಡಿ, ದಂಡಿ ಈ ರೀತಿ ಮಡ್ಚ್ಕೊಂಡು ನೋಡಿರಿ, ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊರಿ. ಸ್ಟಫಿಂಗದ ಬಾಲ್ಸ್ ಯಾವ ರೀತಿ ಅದಾವಲ್ಲ ಆ ರೀತಿ ರವೆಯನ್ನು ನೀವು ನೋಡಿಬಿಟ್ಟು ತಗೋರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ನೀಟಾಗಿ ನೋಡಿ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ಅದಕ್ಕೆ ಹೇಳಿದ್ದೆ ನಾ, ಸ್ಟಫಿಂಗ್ ಬಾಲ್ಸ ಇದಕ್ಕಿಂತ ಸಣ್ಣ ಬೇಕಂದ್ರೆ ನೀವು ಅಷ್ಟನ್ನು ಮಾಡ್ಕೋರಿ. ಇದನ್ನು ಕೈಯಲ್ಲೇ ಮಾಡೋ ರವೆಯನ್ನು ಈ ರೀತಿ ಕೈಯಲ್ಲೇ ಮಾಡಿ ದೊಡ್ಡ ಮಾಡ್ಬೇಕಂತೇನಿಲ್ಲ, ಲಟ್ಟಿಸ್ಬಿಟ್ಟು ಮಾಡಿನೂ ನೀವೇನು ಮಾಡ್ಬೋದು, ಸ್ಟಫಿಂಗ್ ಮಾಡ್ಬೋದು. ನೋಡಿ, ನೋಡಿ, 2 ಮಾಡಿ ತೋರಿಸಿದ್ದೀನಿ. ನಾನು ಇನ್ನೊಂದನ್ನು ಮಾಡ್ಕೋತೀನಿ ರೀ. ನೋಡಿ, ತುಂಬಾ ನೀಟಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ. ಅಕ್ಕಿ ಉಂಡೆ ಥರ ಕಾಣತ್ತವ್ರಿ. ನೋಡಿ, 3 ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕರಿಲಕ್ಕೆ ಎಣ್ಣೆನೂ ಕಾಯ್ಲಕ್ಕೆ ಇಟ್ಟಿದ್ದೀನಿ ರೀ. ಎಣ್ಣೆನೂ ಕಾಯ್ದದ್ರಿ. ನೋಡಿ, ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ ಇಟ್ಟೀನಿ ರೀ ನಾನು. ನೋಡಿ, ರವೆದಿಂದ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ಆಗ್ತದೆ, ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲಿ ನಾವು ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಏನನ್ನು ಬಳಸ್ತೇನೆ ಮಾಡಿ ತೋರಿಸಿದ್ದೀನಿ ರೀ. ನೋಡಿ, ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂತು. ಮತ್ತು ಇವು ಎಣ್ಣೆನೂ ಹಿಡ್ಕೊಳ್ಳಲ್ಲ ರೀ. ನೋಡಿರಿ, ಬಿಸಿ ಬಿಸಿಯಾಗಿರುವಂಥ ರವೆ ಆಲೂ ಬೋಂಡ ಅಂತಲೂ ಕರಿಬೋದು ರೀ ಇದನ್ನು. ನೋಡಿ, ಎಣ್ಣೆನೇ ಹಿಡ್ಕೊಂಡಿಲ್ಲ, ತುಂಬಾ ಹೊರಗಿನ ಲೇಯರ್ ಕ್ರಿಸ್ಪಿ ಇರ್ತದೆ ರೀ. ನೋಡಿರಿ, ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿರಿ, ತುಂಬಾ ಚೆನ್ನಾಗಿ ಬಂದವೆ.
ಟೇಸ್ಟಿನೂ ಹೆಲ್ದಿನೂ. ಸ್ಟಫಿಂಗ್ ನೀವು ಆಲೂಗಡ್ಡೆ ಬೇಡ ಅಂದರೆ ನೀವು ಬೇರೆ ಥರನೂ ಮಾಡ್ಕೋಬೋದು. ನೋಡಿ ನಾನು ಮೂರನ್ನು ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದವ್ರಿ ನೋಡಿ. ನಾನೀಗ ಇದನ್ನು ಕಟ್ ಮಾಡಿನೂ ತೋರಿಸ್ತೀನಿ ರೀ ನೀವು ನೋಡಿ. ಒಂದು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ. ಅಥವಾ ಈ ಆಲೂಗಡ್ಡೆ ಸ್ಟಫಿಂಗ್ನಲ್ಲಿ ನೀವು ಸೆಂಟ್ರಲ್ ಏನು ಮಾಡ್ಕೋಬೋದು, ಚೀಸನ್ನಾದ್ರೂ ಹಾಕೋಬೋದು, ಪನ್ನೀರ್ನೂ ಹಾಕೋಬೋದು. ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ರವೆಯಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ನೀವು ಎಷ್ಟೋ ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ನನ್ನ ರೀತಿಯಲ್ಲೊಮ್ಮೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗೆ ಇದ್ದೇ ಇರ್ತಾವ್ರಿ. ಖಂಡಿತನೂ ಟ್ರೈ ಮಾಡಿರಿ. ಈ ಒಂದು ಪಾತ್ರೆಗೆ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಈ ರೀತಿ ಉದ್ದುದಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿದ್ರಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಡ್ರಿ, ಈ ರೀತಿ ಉದ್ದುದಾಗಿನೇ ಕಟ್ ಮಾಡಿ ಹಾಕಿರಿ. ಮೀಡಿಯಮ್ ಸೈಜ್ ಇದ್ದಿದ್ರೆ 2 ಈರುಳ್ಳಿಯನ್ನು ಹಾಕಿರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಒಂದು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ, ಹಾಕಿರಿ, ಸ್ಕಿಪ್ ಮಾಡಬೇಡ್ರಿ. 1 ಸ್ಪೂನ್ ಆಗಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಲಿ ರೀ. ಮತ್ತು ಈರುಳ್ಳಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೀರು ಬಿಡ್ತದೆ ರೀ ಇದೊಂಚೂರು ನೋಡಿ, ಉಪ್ಪು ಅದೆಲ್ಲ ಸೇರೋದ್ರಿಂದ ನೋಡಿ. ಮತ್ತು ಈರುಳ್ಳಿನೂ ಮೆತ್ತಗೂ ಆಗ್ತದೆ ರೀ ಅವಾಗ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಈರುಳ್ಳಿ ಮಸಾಲೆ ಅದೇನೈತಲ್ರಿ ಅದು ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ. ಅಂದ್ರೆ ಆ ಈರುಳ್ಳಿ ಸ್ವಲ್ಪ ನೀರು ಬಿಟ್ಟಿರ್ತದಲ್ರಿ, ಆ ರವೆನೂ ಅದರಲ್ಲಿನೂ ಒಂಚೂರು ನೆಂದಂಗೆ ಆಗ್ತದೆ ರೀ. ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಬಿಸಿ ಬಿಸಿಯಾಗಿರುವಂಥ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಹಾಕಿದ್ಮೇಲೆ ಬಬಲ್ಸ್ ಬರ್ತೈತೆ, ಅಂದರೆ ಅದು ಚೆನ್ನಾಗಿ ಕಾಯ್ದೈತೆ. ನಾನು ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಸೋಡಾ ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ. ಎಣ್ಣೆ ತುಂಬ ಬಿಸಿ ಅದ, ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನೋಡಿ. ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಮೊಸರು ಹಿಡಿಸ್ತದೋ ಅಷ್ಟನ್ನೇ ಹಾಕ್ಬೇಕು ರೀ. ಅಂದರೆ ಇದನ್ನ ಹಿಟ್ಟನ್ನು ಮೊಸರಿನಲ್ಲಿನೇ ಕಲಿಸಿ ರೆಡಿ ಮಾಡ್ಬೇಕು ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟೂ ಅಲ್ಲ, ಆ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ನೋಡಿ. ಅಷ್ಟೇ ಮೊಸರು ಹಾಕಿದ್ದೀನಿ ನಾನು, ಆದಷ್ಟು ಮೊಸರು ಉಳಿದದ ನೋಡಿ. ಈಗ ರವೆ ಚೆಂದಂಗೆ ನೆನಿಬೇಕ್ರಿ. ಇದನ್ನು ಮುಚ್ಚಿ ಅರ್ಧ ಗಂಟೆ ತೆಗೆದಿಡ್ತೀನಿ ರೀ ನಾನು ನೋಡಿ. ಅರ್ಧ ಗಂಟೆ ಆಗಿದೆ. ರವೆ ಆ ಮೊಸರನ್ನು ಹೀರ್ಕೊಂಡು ಇನ್ನೊಂದು ಚೂರ ಗಟ್ಟಿನೂ ಆಗಿರ್ತದೆ ರೀ. ಇದು ಇಷ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದೇ ರೀತಿಯೇ ಆಗ್ಬೇಕ್ರಿ. ಈಗ ನೋಡಿ ನಾನಿಲ್ಲಿ ಇದನ್ನು ಅನ್ಕತ್ತಕ ಸೈಡಿಗೆ ಇಡ್ತೀನಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ. ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಕವರ್ ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ, ಬಟರ್ ಪೇಪರ್ ಮೇಲೂ ತಟ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ನೋಡಿ. ಇಷ್ಟಷ್ಟೇ ತೊಗೊಂಡು ಈಗ ವಡೆಯನ್ನು ಈ ರೀತಿ ತಟ್ಕೊಳ್ಳಿ ನೋಡಿ. ತುಂಬ ದಪ್ಪಾಗಿ ತಟ್ಟಬಾರ್ದು ರೀ, ತೆಳುವಾಗಿ ತಟ್ಟಬೇಕು. ಅದು ಕ್ರಿಸ್ಪಿನೂ ಬರ್ತದೆ, ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ಇಲ್ಲಾಂದ್ರೆ ಬಟರ್ ಪೇಪರ್ ಮೇಲೆ ನಿಮಗೆ ಯಾವ ರೀತಿ ಅನುಕೂಲ ಐತಿಲ್ಲ ಆ ರೀತಿ ಮೇಲೆ ತಟ್ಕೊರಿ ನೀವು ನೋಡಿ. ಈ ರೀತಿ ತಟ್ಟಬೇಕ್ರಿ ಅದನ್ನು ನೋಡಿ. ಎಷ್ಟು ದೊಡ್ಡ ಆಗಿನೇ ತೆಳುವಾಗಲಿ, ಅಥವಾ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಹಿಡಿದು ಸಣ್ಣ ಆಗಿರೋ ತಟ್ಕೊರಿ ನೀವು ನೋಡಿ. ಈಗ ಆಲ್ರೆಡಿ ಎಣ್ಣೆನ ಕಾಲಿಕ್ಕೆ ಇಟ್ಟಿದ್ರೆ ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದೇ ರೀತಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಇದು ಕೆಂಪಗಾಗೋವರೆಗೂ ಕರಿಬೇಕ್ರಿ ನೋಡಿ. ತಿರುಗಿಬಿಟ್ಟು ಚೆನ್ನಾಗಿ ಕರೆದ್ಬಿಟ್ಟು ತಗೋತೀನಿ ನೋಡ್ರಿ. ಇಲ್ಲಿ ನಾನಿಲ್ಲಿ ಸೋಡಾದೇನೂ ಹಾಕಿಲ್ಲ, ಎಣ್ಣೆನೂ ತುಂಬ ಹಿಡಿಯಲ್ಲ, ಮತ್ತು ತೆಳುವಾಗಿ ತಟ್ಟೋದ್ರಿಂದ ಕ್ರಿಸ್ಪಿನೂ ಆಗಿರ್ತಾವೆ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ. ಇನ್ನೊಂದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ರೀ ನಾನು ನೋಡಿ. ಎಲ್ಲರ ಜರ್ನಿ ಟ್ರಿಪ್ಪಿಗೆ ನೀವು ಹೊಂಟಿದ್ರಂದ್ರೆ ಈ ರೀತಿಯೂ ಮಾಡ್ಕೊಂಡ್ಬಿಟ್ಟು ಒಯ್ಬೋದು ರೀ ನೋಡಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ
ನೋಡಿ ಎರಡನ್ನು ಕರೆದ್ಬಿಟ್ಟು ತೋರಿಸ್ತೀನಿ ರೀ. ಒಂದೇ ಥರದ ಸಾಯಂಕಾಲ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಬೋರ್ ಆಗಿತ್ತಂದ್ರೆ ಈ ರೀತಿ ಹೊಸ ಥರದ ರವೆಯ ವಡೆಯನ್ನು ಮಾಡ್ಕೊಂಡು ತಿನ್ನಿರಿ. ಇವ್ನು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತವೆ ನೋಡಿ. ರವೆಯಿಂದ ಒಂದೇ ಥರದ ಉಪ್ಪಿಟ್ಟು ದೋಸೆ ಮಾಡ್ಕೊಂಡಿರ್ತೀರಿ, ಈ ವಡೆಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆಗೆ ನಾನು 3/4 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಅವಲಕ್ಕಿಯಲ್ಲೂ ದೂಸಿರ್ತದೆ. ಈಗ ನಾನು ಇದನ್ನು ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ ನೀರನ್ನು ತೆಗೆದಿದ್ದೀನಿ ರೀ ಎಲ್ಲವನ್ನು. ಇದಕ್ಕೆ ನಾನು ಅದೇ ಬಟ್ಲೆ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 3/4 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ಇದು ಸಪ್ಪಗಿರೋ ಮೊಸರು ರೀ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಆ ರವೆ ಅವಲಕ್ಕಿ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಮತ್ತು ಈ ರವೆ ಅವಲಕ್ಕಿ ಆ ಮೊಸರಿನಲ್ಲಿ ಚೆನ್ನಾಗಿ ನೆನೆಯಲಿ ರೀ. ನೋಡಿ ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ನೋಡಿ 10 ನಿಮಿಷ ಆಗಿದೆ ರೀ. ನೋಡಿ ಆ ರವೆ ಏನಾಗಿರ್ತದೆ ಮೊಸರನ್ನು ಹೀರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿರ್ತದೆ ನೋಡಿ. ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ರವೆನೂ ಚೆನ್ನಾಗಿ ನೆಂದದ, ಅವಲಕ್ಕಿನೂ ಇನ್ನಷ್ಟು ಸಾಫ್ಟ್ ಆಗ್ಯಾವ ರೀ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು. ನೋಡಿ ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನೀಗ 1 ಬಟ್ಲಾಗಷ್ಟು ನೀರನ್ನು ಹಾಕೋತೀನಿ ರೀ. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ ಇದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ಈಗ ದೋಸೆ ಹಿಟ್ಟಿನ ಹದ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಈ ರೀತಿ ಇರಬೇಕು ರೀ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು ನೋಡಿ. ಇದನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಆ ರವೆಯನ್ನು ಏನು ನೆನೆಸಿದ್ದಲ್ಲ ರೀ, ರವೆ ಅವಲಕ್ಕಿ ಅದರಲ್ಲೇ ಹಾಕ್ತಾಯಿದ್ದೀನಿ ರೀ. ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಅರ್ಧ ಸ್ಪೂನಾಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ದೋಸೆ ಕಲರ್ನೂ ಚೆನ್ನಾಗಿ ಬರ್ತದೆ ರೀ. ನೋಡಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಸಕ್ಕರೆ ಉಪ್ಪು ಹಿಟ್ಟಿನಲ್ಲಿ ಮಿಕ್ಸ್ ಆಗಲಿ ರೀ. ನೋಡಿ ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ರೀ, ಇದೇ ರೀತಿಯೇ ಇರಬೇಕು. ಇದಕ್ಕೆ ನೋಡಿ 1 ಚಿಟಿಕೆ 1/4 ಟೀ ಸ್ಪೂನಾಗ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಿಮಗೆ ಏನೋ ನಡೀತಿತ್ತು ಅಂದ್ರೆ ನೀವು 1 ಪ್ಯಾಕೆಟ್ ಆಗಷ್ಟು ಏನೋ ಹಾಕ್ಬೋದು ರೀ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ನಾನು. ನೋಡಿ ಆ ಸೋಡಾ ಮೇಲೆ ಹಾಕೋದ್ರಿಂದ ಅದು ಆ್ಯಕ್ಟಿವೇಟ್ ಆಗ್ತದೆ ರೀ. ನೋಡಿ ಇದನ್ನು ಲಾಸ್ಟಿಗೆ ಹಾಕ್ಬೇಕ್ರಿ. ಮತ್ತು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಈ ರೀತಿ ಮಾಡ್ಕೊರಿ, ಅಥವಾ ಏನೋ ನಡೀತಿದ್ರೆ ನೀವು ಏನೋ ಹಾಕೋರಿ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದೆ. ನಾನು ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ನೋಡಿ ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೀನಿ ರೀ. ನೋಡಿ ಈಗ ದೋಸೆಯನ್ನು ಹಾಕಿ ತೋರಿಸ್ತೀನಿ. ಈಗ ಇದು ನೋಡಿ ಹಿಟ್ಟು ಈ ರೀತಿ ಹಾಕಿದ್ಮೇಲೆ ನೋಡಿರಿ ಅದು ತಾನೇ ಸ್ಪ್ರೆಡ್ ಆಗಬೇಕು ಆ ರೀತಿ. ಅದಕ್ಕೆ ತುಂಬ ಗಟ್ಟಿ ಮಾಡ್ಕೋಬೇಡಿ. ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನಿಮಗೆ ಎಣ್ಣೆನೂ ಹಾಕೋಬೋದು. ಮುಚ್ಚಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ. 2 ನಿಮಿಷ ಆಗ್ಯದ ನೋಡಿರಿ. ದೋಸೆ ಎಷ್ಟು ಚೆನ್ನಾಗಿ ತೂತಾಗಿ ತುಂಬಾ ಚೆನ್ನಾಗಿ ಬಂದದ್ರಿ ದೋಸೆ. ಇದೇ ರೀತಿಯೇ ಬರಬೇಕು ಅಂದ್ರೆ ದೋಸೆ ನೋಡೋಕ್ಕೂ ಚೆನ್ನಾಗಿರ್ತದೆ, ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ನೋಡಿ ಸಾಫ್ಟಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ನೋಡಿ ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ದೋಸೆ ಕಲರ್ನೂ ತೋರಿಸ್ತೀನಿ ನೋಡಿರಿ. ಈ ರೀತಿ ದೋಸೆ ಕಲರ್ ಬಂದ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದವ್ರಿ. ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಬೇಡ. ಬೆಳಗ್ಗೆ ಗಡಿಬಿಡಿಯಲ್ಲಿ ನಮ್ಗೆ ಸಮಯ ಇಲ್ಲ, ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ ಸಾಫ್ಟ್ ದೋಸೆನ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಕೆಲವ್ರಿಗೆ ಸಾಫ್ಟ್ ದೋಸೆ ಇಷ್ಟ ಆಗಲ್ಲ ರೀ, ಕೆಲವರಿಗೆ ಕ್ರಿಸ್ಪಿ ದೋಸೆ ಇಷ್ಟ ಆಗ್ತಾವೆ. ಇದೇ ಹಿಟ್ಟಿನಿಂದ ನಾನು ನಿಮ್ಗೆ ಕ್ರಿಸ್ಪಿ ದೋಸೆನೂ ಮಾಡಿ ತೋರಿಸ್ತೀನಿ. ನೀವು ಎರಡೂ ರೀತಿ ಇದರಲ್ಲೇ ಮಾಡ್ಕೋಬೋದು. ಸಾಫ್ಟೂ ಮಾಡ್ಕೋಬೋದು, ಕ್ರಿಸ್ಪಿನೂ ಮಾಡ್ಕೋಬೋದು. ಕ್ರಿಸ್ಪಿ ದೋಸೆಯನ್ನು ಹಾಕಿದ್ದೀನಿ ನೋಡಿರಿ, ತೆಳುವಾಗಿ ಹಾಕಿದ್ದೀನಿ ನೋಡಿ. ದೋಸೆ ಕಲರು ಇದನ್ನು ಎಷ್ಟು ಚೆನ್ನಾಗಿ ಬಂದು ನೋಡಿ. ಆ ರವೆಯಿಂದ ಕ್ರಿಸ್ಪಿನಾಗಿರ್ತಾವೆ ರೀ ನೋಡಿ. ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿ, ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ. ಯಾವುದೇ ರೀತಿ ನೀವು 2 ರೀತಿಯಲ್ಲಿ ಯಾವ ರೀತಿಯನ್ನಾದ್ರೂ ಈ ದೋಸೆಯನ್ನು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ದೋಸೆ ನೋಡಿ. ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ತೆಳು ದೋಸೆನ ಕ್ರಿಸ್ಪಿ ದೋಸೆನ ಹಾಕ್ಕೊಂಡಿದ್ದೀನಿ, 2 ಸಾಫ್ಟ್ ದೋಸೆನ ಹಾಕಿ ತೋರಿಸಿದ್ದೀನಿ ನೋಡಿರಿ. ಎಷ್ಟು ಕ್ರಿಸ್ಪಿ ಆಗ್ಯದ ನೋಡಿ, ತುಂಬಾ ಚೆನ್ನಾಗಿ ಬಂದದ್ರಿ ನೋಡಿ. ಸಾಫ್ಟ್ ದೋಸೆಯನ್ನು ತೋರಿಸ್ತೀನಿ
ನೋಡಿ ಕೈಯಲ್ಲಿ ಹಿಡಿದ್ರೇ ಗೊತ್ತಾಗತ್ತೈತಿ ಎಷ್ಟೇ ಸಾಫ್ಟ್ ಅದಾವ್ರಿ ಇವು ದೋಸೆ. ನೋಡಿ ತುಂಬಾ ಸಾಫ್ಟ್ ಆಗಿರ್ತಾವ್ರಿ ದೋಸೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಇರ್ತಾವ್ರಿ. ಈ ರೀತಿ ಸಾಫ್ಟಾಗಿ ಮಾಡಿನೂ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಟೇಸ್ಟಿನೂ ಹೆಲ್ದಿಯಾಗಿರುವಂಥ ದೋಸೆ. ನೋಡಿರಿ 2 ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದಿದೆ. ಬೇಗನೆ ದೋಸೆ ತಿನ್ಬೇಕು ಅನಿಸಿದಂದ್ರೆ ನೀವು ಈ ದೋಸೆ ಮಾಡ್ಕೋಬೋದು. ನಾನು ಇದಕ್ಕೆ ಎಳ್ಳಿನ ಚಟ್ನಿಯನ್ನು ಮಾಡಿದ್ದೀನಿ ರೀ, ಸಾಂಬಾರು ಮಾಡಿದ್ದೀನಿ. ತುಂಬಾ ಸಾಫ್ಟ್ ದೋಸೆ ತುಂಬಾ ಚೆನ್ನಾಗಿರ್ತದೆ ರೀ. ಮತ್ತು ಈ ಎಳ್ಳಿನ ಚಟ್ನಿಯನ್ನು ಹೆಂಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ರವೆ ದೋಸೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ. ಈ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಇಡ್ಲಿ ರವೆಯನ್ನು ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡದ್ದು ಇಡ್ಲಿ ರವೆಯನ್ನಾದ್ರೂ ತೊಗೋಬೋದು, ಅಥವಾ ಕೆಲವರು ಇಡ್ಲಿ ರವೆನ ಮನೆಯಲ್ಲೇ ರೆಡಿ ಮಾಡ್ಕೋತಾರೆ, ಆ ರವೆಯನ್ನಾದ್ರೂ ತೊಗೊರಿ ನಡೀತದೆ. ಈಗ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಆ ರವೆಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ನೋಡಿ ಈಗ ಇದ್ರೊಳಗಿನ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ ಈಗ ನೀರನ್ನು ತೆಗೆದಿದ್ದೀನಿ ರೀ. ಈಗ ಇದಕ್ಕೆ ಈ ರವೆಗೆ ನಾನು ಬಿಸಿ ನೀರನ್ನು, ಅಂದರೆ ಏನು ಕುದಿ ಬಂದಿರ್ತಾವಲ್ಲ ರೀ, ಅಂಥದ್ದೇ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ ಆ ರವೆ ಮುಳುಗಷ್ಟು ನೀರನ್ನು ಹಾಕಿದ್ರೆ ಸಾಕ್ರಿ. ಈಗ ಇದನ್ನು ಮುಚ್ಚಿ ತೆಗೆದಿಡ್ತೀನಿ ರೀ. ರವೆ ಚೆಂದಾಗಿ ನೆನೆಲಿ ಒಂದು 10 ನಿಮಿಷ. ಒಂದು ಬಟ್ಲಲ್ಲಿ ನಾನು 1/4 ಬಟ್ಲಾಗಷ್ಟೇ ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಈ ಅವಲಕ್ಕಿಗೂ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಅವಲಕ್ಕಿಯನ್ನು ಸ್ವಚ್ಛವಾಗಿ ತೊಳೆದ್ಬಿಟ್ಟು ತೊಗೋತೀನಿ ರೀ. ಅವಲಕ್ಕಿಯಲ್ಲೂ ದೂಸಿರ್ತದೆ. ನೋಡಿ ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. 1/4 ಬಟ್ಲಾಗಷ್ಟೇ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಮೀಡಿಯಮ್ ಅವಲಕ್ಕಿ ಅಂತಲೂ ಕರೀತಾರೆ ಕೆಲವರು ಇದನ್ನು. ಈಗ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ಈ ಅವಲಕ್ಕಿನೂ ಚೆನ್ನಾಗಿ ನೆನೆಬೇಕು ರೀ. ಇದಕ್ಕೂ ಒಂದು 3-4 ಸ್ಪೂನಾಗಷ್ಟೇ ನೀರನ್ನು ಹಾಕಿ ಸೈಡಿಗೆ ಇಡ್ತೀನಿ ರೀ. ನೆನೆಲಿ ರೀ ಇದನ್ನು. ರವೆ ಅವಲಕ್ಕಿ ನೆನೆದು ತುಂಬಾ ಸಾಫ್ಟ್ ಆಗಬೇಕು ರೀ. ಈಗ ಇದು 10 ನಿಮಿಷ ಆಗ್ಯದ್ರಿ. ತುಂಬ ಬಿಸಿ ಕುದಿ ಬರೋಂಥ ನೀರನ್ನೇ ಹಾಕ್ಬೇಕು ರೀ. ರವೆ ಚೆಂದಂಗೆ ನೆಂತಿರ್ತದೆ. ಈಗ ಮೇಲ್ಗಡೆ ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಆ ನೆನೆಸಿರುವ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕಿದ್ದೀನಿ. ಇದಕ್ಕೆ 1/4 ಬಟ್ಲಾಗಷ್ಟೇ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಬಟ್ಲಾಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಅವಲಕ್ಕಿ, ರವೆ, ಹಿಟ್ಟು, ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಮಿಕ್ಸ್ ಆಗಿದ್ರೆ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕೋತೀನಿ. ನೋಡಿ ಇದನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ರುಬ್ಬೇಕು ರೀ. ತುಂಬ ತೆಳು ಮಾಡ್ಕೋಬಾರ್ದು ಇದನ್ನು ಹಿಟ್ಟನ್ನು. ಒಮ್ಮೆಲೆ ನೀರನ್ನು ಜಾಸ್ತಿ ಹಾಕ್ಬಿಟ್ಟು ನೋಡಿ ಸ್ವಲ್ಪ ಒಂದು 3-4 ಸ್ಪೂನಾಗಷ್ಟೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ ಹಿಟ್ಟು ರುಬ್ಬಿ ರೆಡಿ ಆಗ್ಯದ್ರಿ. ಈಗ ಅದೇ ರವೆ ನೆನೆ ಹಾಕಿದಲ್ರಿ ಅದೇ ಪಾತ್ರೆಗೆ ಹಾಕೋತೀನಿ. ನಿಮಗೆ ಒಂದೇ ಹಿಟ್ಟಿನಲ್ಲಿ ನಾನು 2 ಥರ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ರೀತಿ ಈಸಿನ ನೀವು ಆ ರೀತಿನೂ ಮಾಡ್ಕೋಬೋದು. ನೋಡಿ ಈಗ ಇದನ್ನು ಈ ಪಾತ್ರೆಗೆ ನಾನು ಏನು ಹೇಳ್ತಾ ಇದ್ದೀನಿ, ಇದು ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕು ರೀ. ಒಮ್ಮೆಲೆ ಭಾಳಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೋಬೇಡ್ರಿ. ನೋಡಿರಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರ್ಬೇಕಂತ ಹೇಳಿ. ನೋಡಿ ಇದೇ ರೀತಿಯೇ ಇರಬೇಕು ರೀ ಇದು ಹಿಟ್ಟು. ನೋಡಿ ಇದಕ್ಕೆ ಒಂದು ಅರ್ಧ ಈರುಳ್ಳಿ, ದೊಡ್ಡ ಈರುಳ್ಳಿ ಇದ್ದರೆ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ನೀವು ಏನು ಮಾಡ್ಬೋದು, ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು. ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. 2 ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಒಂದು ಚಿಟಿಕೆ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಿಮಗೆ ಏನೋ ನಡೀತದೆ ಅಂದರೆ ನಿಮ್ಮೊಂದು ಅರ್ಧ ಸ್ಪೂನಾಗಷ್ಟು ಏನೋ ಅದನ್ನು ಹಾಕೋಬೋದು. ಒಂದು ಸ್ವಲ್ಪ ಜೀರಿಗೆ ಪುಡಿ 1/4 ಟೀ ಸ್ಪೂನಾಗಷ್ಟು. ಇಲ್ಲಾಂದ್ರೆ ನೀವು ಇಲ್ಲಿ ಶುಂಠಿ ಆದರೂ ತುರಿದ್ಬಿಟ್ಟು ಹಾಕ್ಬೋದು. ಫ್ರೆಶ್ ಕಾಯಿ ತುರಿದ್ರೆ ಅದನ್ನೂ ಹಾಕ್ಬೋದು ರೀ. ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ನಾನು ಇಷ್ಟನ್ನೇ ಹಾಕಿ ತೋರಿಸಿದ್ದೀನಿ. ಇಲ್ಲ ಮಕ್ಕಳಿಗೆ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ಕ್ಯಾರೆಟ್ ಅದನ್ನು ತುರಿದ್ಬಿಟ್ಟು ಹಾಕ್ರಿ, ನಡೀತದೆ. ನೋಡಿ ಇದನ್ನು ನೀಟಾಗಿ ಒಂದು 2 ನಿಮಿಷ ಒಂದೇ ಡೈರೆಕ್ಷನ್ದಾಗ ತಿರುಗಿಬಿಟ್ಟು ಮಿಕ್ಸ್ ಮಾಡಿರಿ. ಅವಾಗ ಏನಾಗ್ತದೆ, ಹಿಟ್ಟು ಫಳ್ಳಾಗ್ತದೆ ರೀ, ಫ್ಲಫಿ ಆಗ್ತದೆ ಅವಾಗ. ನೋಡಿ ಫಡ್ಡಿನ ಹಂಚನೂ ಕೈಲಿಕ್ಕೆ ಇಟ್ಟಿನಿ. ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ನೋಡಿ ನಾನು ಫಡ್ಡನ್ನು ಹಾಕಿ ತೋರಿಸ್ತೀನಿ ಮತ್ತು ದೋಸೆನೂ ಹಾಕಿ ತೋರಿಸ್ತೀನಿ. 2 ರೀತಿಯೂ ಮಾಡ್ಕೋಬೋದು ನೀವು. ನೋಡಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು. ನೋಡಿ ಹಿಟ್ಟು ಹುಳಿ ಬರ್ಸೋದು ಬೇಡ, ಏನೂ ಬೇಡ, ಕಡಿಮೆ ಸಮಯದಲ್ಲಿನೇ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ. ನೋಡಿ ಒಂದು ಸೈಡ್ ಬೇದ ಇನ್ನೊಂದು ಸೈಡ್ ತಿರುಗಿಬಿಟ್ಟು ನೋಡಿರಿ ಫಡ್ಡಿನ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದು. ಮತ್ತು ನೋಡಿರಿ ನಾನಿಲ್ಲೇ ನಾನ್ ಸ್ಟಿಕ್ ಫಡ್ಡಿನ ಹಂಚನ್ನು ಏನೂ ತೊಗೊಂಡಿಲ್ಲ ನೋಡಿರಿ. ಇಲ್ಲ ಅದ್ರಾಗಷ್ಟೇ ಬರ್ತಾವತ್ತೇನಿಲ್ಲ. ಇದು ನೋಡಿರಿ ಇದರಲ್ಲೇ ಮಾಡಿ ತೋರಿಸಿದ್ದೇನೆ. ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ಫಡ್. ನೋಡಿರಿ 2 ಸೈಡ ಚೆನ್ನಾಗಿ ಬೇಯಿಸ್ಬಿಟ್ಟು ತೊಗೊಳ್ಳೋಣ್ರಿ ಇದನ್ನು. ನೋಡಿ ತುಂಬಾ ಚೆನ್ನಾಗಿ ಬಂದವ್ರಿ.
ನೋಡಿ. ಆಮೇಲೆ ನಾನು ಸ್ವಲ್ಪ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ಇದರೊಳಗೆ ಈರುಳ್ಳಿ ಅದು ಹಾಕಿದ ಅಂತ ಹೇಳಿ ಏನಾಗ್ತದೆ ರೀ, ಅದು ದೋಸೆ ಸ್ವಲ್ಪ ದಪ್ಪಾಗಿಯೇ ಹಾಕಬೇಕಾಗ್ತದೆ. ಮತ್ತು ತುಂಬಾ ಸಾಫ್ಟಾಗಿ ದೋಸೆ ಬರ್ತಾವ್ರಿ ಇವು. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೇನೆ ರೀ ನಾನು. ನೋಡಿ, ಈ ರೀತಿ ದೋಸೆ ಬಬಲ್ ಥರ ಬಂದ್ರೆ ದೋಸೆ ತುಂಬಾ ಚೆನ್ನಾಗಿ ಬರ್ತವೆ. ದೋಸೆಗೆ ಏನು ಮಾಡಿರಿ, ಸ್ವಲ್ಪ ಫಡ್ಡಿನಗಿಂತ ಇನ್ನೊಂದು 3-4 ಸ್ಪೂನ್ ಆಗಷ್ಟು ನೀರನ್ನು ಹಾಕ್ಕೊಂಡು ತೆಳು ಮಾಡ್ಕೊಂಡು ಹಾಕ್ರಿ. ಅದು ನೋಡಿರಿ, ದೋಸೆ ಕಲರ್ನು ತೂತಾಗಿನೂ ಬಂದೈತಿ ಮತ್ತು ದೋಸೆ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ, ದೋಸೆನೂ 2 ಸೈಡ ಬೇಯಿಸ್ಬಿಟ್ಟು ತೊಗೊಂಡೀನಿ ರೀ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಫಡ್ಡು ಮತ್ತು ದೋಸೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ರೀ. ನೋಡಿರಿ, ಫಡ್ಡಿನ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದದ್ರಿ. ಫಡ್ಡು ದೋಸೆ ತುಂಬಾ ಸಾಫ್ಟಾಗಿ, ಇಡೀ ದಿನ ಇಟ್ಟರು ದೋಸೆ ಇಷ್ಟೇ ಸಾಫ್ಟಾಗಿರ್ತಾವೆ ರೀ. ದಿಢೀರ್ ರೆಸಿಪಿ ರೀ, ತುಂಬ ಭಾಳ ಇಂಗ್ರೀಡಿಯೆಂಟ್ಸು ಏನು ಹಾಕಿಲ್ಲ. ಮತ್ತು ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನೇ ಮಾಡಿದ್ದೀನಿ. ನೋಡಿ, ಫಡ್ಡನ್ನು ಮುರಿದ್ಬಿಟ್ಟು ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿ ಬಂದವು. ಮತ್ತು ನೋಡಿರಿ ಎಷ್ಟು ಸಾಫ್ಟಾಗಿ ಬಂದವತ್ತನ್ನು ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಾವೆ. ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡಿಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ರೀ. ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೋಡಿ, ದೋಸೆನೇ ನೋಡಿರಿ ಎಷ್ಟು ಚೆನ್ನಾಗಿ ಬಂದು. ಇಲ್ಲ ದೋಸೆ ಮಾಡ್ಕೊಂಡು ನೀವು ಕಾಯಿ ಚಟ್ನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರು ನಡೀತದೆ ರೀ. ಇಲ್ಲ ಈ ರೀತಿ ದಪ್ಪ ದೋಸೆಯಲ್ಲಿ ಶೇಂಗಾ ಚಟ್ನಿ ಹಾಕಿಬಿಟ್ಟು ರೋಲ್ ಮಾಡಿಟ್ರು ನಡೀತದೆ ರೀ. ತುಂಬಾ ಟೇಸ್ಟಿಯಾಗಿರುವಂಥ ದಿಢೀರ್ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗಿದೆ ರೀ. ಈ ಇಡ್ಲಿ ರವೆಯಿಂದ ಮಾಡಿರೋ ಫಡ್ಡು ಮತ್ತು ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಪ್ಯಾನ್ಗೆ ನಾನು 1 ಬಟ್ಲಾಗಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ನೀರು ಕುದಿ ಬರಲಿ. ನೋಡಿ, ನೀರು ಕುದಿ ಬಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ರೀ. ನೀವು ತುಪ್ಪನೂ ಹಾಕೋಬೋದು. ನೋಡಿ, ಅದನ್ನು ಮಿಕ್ಸ್ ಮಾಡೋಣ. ಆ ಉಪ್ಪು ನೀರಿನಲ್ಲಿ ಕರಗಲ್ರಿ. ಉಪ್ಪು ಮತ್ತು ಎಣ್ಣೆ ಮಿಕ್ಸ್ ಆಗಲಿ ರೀ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಮತ್ತು ಕುದಿ ಬರ್ಬೇಕು ರೀ ನೀರು. ನೋಡಿ, ಈಗ ನೀರು ಕುದಿ ಬಂದಾಗ ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲಲ್ಲಿ ನೀರು ತೊಗೊಂಡಿನಲ್ಲ ರೀ, ಅದರ ಬಟ್ಲಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆಯನ್ನು ತೊಗೊಂಡಿದ್ದೀನಿ. ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಆ ರವೆ. ಮತ್ತು ಇದು ಹಸಿ ರವೆ ಇದೆ ರೀ, ಅಥವಾ ಅರ್ಧ ಸಣ್ಣ ರವೆ, ಅರ್ಧ ಚಿರೋಟಿ ರವೆ ಏನಾದರೂ ತೊಗೋಬೋದು. ಇದನ್ನು ಗ್ಯಾಸ್ ಲೋ ಫ್ಲೇಮ್ದಲ್ಲಿಟ್ಟು ನಾವು ಗಂಟು ಆಗದ ರೀತಿ ಹಾಕ್ತಾಯಿದ್ದೀನಿ ರೀ. ನೋಡಿ, ಯಾವುದೇ ರೀತಿ ಗಂಟಾಗಬಾರ್ದು. ನೋಡಿ, 1 ಬಟ್ಲು ರವೆ 1 ಬಟ್ಲು ನೀರನ್ನೇ ತೊಗೊಂಡಿದ್ದೀನಿ ನಾನು. ಅದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಇಲ್ಲಿ ಯಾವುದೇ ರೀತಿ ಗಂಟು ಆಗಿಲ್ಲ. ನೋಡಿರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಷ್ಟ ಆದರೆ ಸಾಕು. ನೋಡಿ, ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ನಾನು ಇದನ್ನು ಮುಚ್ಚಿ 2 ನಿಮಿಷ ಗ್ಯಾಸನ್ನು ಆಫ್ ಮಾಡಿನೇ ಇಡ್ತೀನಿ ರೀ. ರವೆ ಉಮ್ಗೊಯ್ದ್ರೆ ಸಾಕ್ರಿ. ನೋಡಿ, ಗ್ಯಾಸ್ ಆಫ್ ಮಾಡಿನೇ ಮುಚ್ಚಿಟ್ಟಿದ್ದೀನಿ. ರವೆ ಇದೇನಕ್ಕಿಂತ ಉಮ್ಗೊಯ್ದು ಸಾಫ್ಟ್ ಆಗ್ಯದ ರೀ. ಇದನ್ನು ನಾನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ನಾನು ಈ ಪಾತ್ರೆಗೆ ಆ ರವೆಯನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಇನ್ನೊಂದು ಸ್ವಲ್ಪ ಒಂದು ಮೀಡಿಯಮ್ ಸೈಜದ ಆಲೂಗಡ್ಡೆಯನ್ನು ಕುದಿಸ್ಬಿಟ್ಟು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ರೀ. ನೀವು ಮ್ಯಾಶ್ ಮಾಡಿನೂ ಹಾಕ್ಬೋದು, ಅಥವಾ ಆಲೂಗಡ್ಡೆ ಚಿಕ್ಕ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡಿನೂ ಹಾಕ್ರಿ. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ರೀ. ಖಾರ ನೀವು ನೋಡ್ಕೊಂಡು ಹಾಕೋರಿ, ಅಥವಾ ಇಲ್ಲಿ ಚಿಲ್ಲಿ ಫ್ಲೆಕ್ಸನ್ನಾದ್ರೂ ಹಾಕ್ಬೋದು ರೀ. 1 ಸ್ಪೂನ್ ಆಗಷ್ಟು 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ರೀ. ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನನ್ನು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನ್ ಆಗಷ್ಟು. ನಾನಿಲ್ಲಿ 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ರೀ. ಇದನ್ನು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ. 1 ಸ್ಪೂನ್ ಆಗಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಕಸೂರಿ ಮೆಂತ್ಯನ ಹಾಕ್ತಾಯಿದ್ದೀನಿ ರೀ. ಕಸೂರಿ ಮೆಂತ್ಯ ಈ ಥರ ಹಾಕ್ರಿ, ಸ್ಕಿಪ್ ಮಾಡಬೇಡಿ, ತುಂಬಾ ಟೇಸ್ಟ್ ಆಗ್ತದೆ. ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು. ಅಲ್ಲಿ ನಾವು ರವೆಯಲ್ಲಿ ಉಪ್ಪು ಹಾಕಿದ್ರಿ, ಉಪ್ಪು ಕಡಿಮೆ ಅನಿಸ್ತದೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಉಪ್ಪನ್ನು ನೀವು ನೋಡ್ಕೊಂಡು ಹಾಕೋರಿ. ಇಲ್ಲಿ 1 ಬಟ್ಲಾಗಷ್ಟು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಫಸ್ಟ್ ಇದನ್ನು ರವೆ, ಆಲೂಗಡ್ಡೆ, ಮಸಾಲೆ ಎಲ್ಲ ಕಲಸಿ ಮಿಕ್ಸ್ ಮಾಡ್ಕೊತೀನಿ ರೀ. ಇದನ್ನು ನೋಡಿ, ಇದನ್ನು ಕಲಸಿ ಫಸ್ಟು ರೆಡಿ ಮಾಡ್ಕೊತೀನಿ ರೀ. ಆಮೇಲೆ ಇದ್ರೊಳಗೆ ಎಷ್ಟು ಹಿಟ್ಟು ಹಿಡಿಸ್ತದಲ್ಲ ಗೋಧಿ ಹಿಟ್ಟು, ಅಷ್ಟನ್ನೇ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ ನಾನು. ನೋಡಿ, ಈಗ ರವೆ, ಆಲೂಗಡ್ಡೆ, ಮಸಾಲೆ ಮಿಕ್ಸ್ ಆಗ್ಯದ ರೀ. ಈಗ 1 ಬಟ್ಲು ತೊಗೊಂಡಿದ್ದೀನಿ. ಒಂದು ಅರ್ಧ ಬಟ್ಲು ಫಸ್ಟ್ ಹಾಕ್ತೀನಿ ರೀ.
ನೋಡಿ ಇನ್ನು ಅರ್ಧ ಬಟ್ಲು ಉಳಿಸಿದ್ದೀನಿ. ನೀರನ್ನು ಹಾಕಬೇಡ್ರಿ, ಅಥವಾ ನೀರು ಹಿಡಿಸ್ತಿತ್ತಂದ್ರೆ 1 ಸ್ಪೂನ್ ಆಗಷ್ಟೇ ಮಾತ್ರ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊರಿ. ನಾನೇನಿಲ್ಲಿ ನೀರು ಹಾಕಿಲ್ಲ. ಒಂದು ಬಟ್ಲು ರವೆ, 1 ಆಲೂಗಡ್ಡೆ ಹಾಕಿನಿ, ಒಂದು ಅರ್ಧ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ರೀ. ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ಹಿಡಿಸ್ತಿತ್ತಂದ್ರೆ ಗೋಧಿ ಹಿಟ್ಟನ್ನು ಹಾಕ್ಬೋದು. ನೋಡಿ ನಾನು ಹಿಟ್ಟನ್ನು ಕಲಸಿ ತೋರಿಸಿದ್ದೀನಿ. ಅರ್ಧ ಬಟ್ಲು ಇನ್ನೂ ಹಿಟ್ಟು ಉಳಿದಿದೆ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ತೀನಿ ನೋಡಿ. ಎಣ್ಣೆ ಹಚ್ಚಿನ ಒಂದು ಸ್ವಲ್ಪ ಅಂದರೆ ಇನ್ನೊಂದು ಸ್ವಲ್ಪ ಸಾಫ್ಟೂ ಆಗ್ತೈತ್ರಿ. ನೋಡಿ ಇದೇಗಿನಕ್ಕಿಂತ ತುಂಬಾ ಸಾಫ್ಟ್ ಆಯ್ತು ರೀ ಹಿಟ್ಟು. ಈಗ ಇಷ್ಟು ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ. ನಾನಿಲ್ಲಿ ನೀವು 2 ಥರನೂ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ನೋಡಿ ಈಗ ಹಿಟ್ಟು ರೆಡಿ ಆಗಿದೆ. ನಾನು ಲಟ್ಟಿಸಿ ತೋರಿಸ್ತೀನಿ ನೋಡಿ. ನಾನು ಗ್ಯಾಸ್ ಕಟ್ಟೆ ಕ್ಲೀನ್ ಇರೋದ್ರಿಂದ ಇದ್ರ ಮೇಲೆ ಲಟ್ಟಿಸಿ ತೋರಿಸ್ತೀನಿ. ಅಥವಾ ನೀವು ತಗಡ ಮೇಲೆ ಚಪಾತಿ ಮಾಡೋ ತಗಡ ಮೇಲೆ ಲಟ್ಸ್ಕೋಬೋದು, ಅಥವಾ ಅಲ್ಯೂಮಿನಿಯಂ ಶೀಟ್ ಮೇಲೆ ಲಟ್ಸ್ಕೋಬೋದು. ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಭಾರ ಹಾಕಿ ನಾದ್ರಿ. ಎಷ್ಟು ಚಂದ ಭಾರ ಹಾಕಿ ನಾದ್ತಿರಲ್ಲ ಅಷ್ಟು ಸಾಫ್ಟೂ ಆಗ್ತಾವ್ರಿ. ನೋಡಿ ಇಲ್ಲಿ ನಿಮ್ಗೆ ಪುರಿ ಥರ ಬೇಕಂದ್ರೆ ಸಣ್ಣ ಸಣ್ಣ ಉಳ್ಳಿ ಮಾಡಿಕೊಂಡು ಪುರಿ ಮಾಡಿಕೊಂಡು ಡೀಪ್ ಫ್ರೈನೂ ಮಾಡ್ಕೋಬೋದು ರೀ. ಅದು ಟೇಸ್ಟ್ ಚೆನ್ನಾಗಲ್ಲ. ಇಲ್ಲ ನಮ್ಗೆ ತುಂಬ ಎಣ್ಣೆ ಬೇಡ ಅಂದ್ರೆ ಸಣ್ಣ ಸಣ್ಣ ಪರಾಟ ಥರ ಮಾಡಿ ಲಟ್ಸಿನೂ ಮಾಡ್ಕೋಬೋದು. ನಾವು 2 ರೀತಿ ಈ ಬ್ರೇಕ್ಫಾಸ್ಟನ್ನು ಮಾಡ್ಕೋಬೋದು ರೀ ನಾವು. ನೋಡಿ ಇಷ್ಟ ಮಾಡ್ಕೊಂಡಿದ್ದೀನಿ. ನಾನು ಪರಾಟ ಥರನ ಬೇಯಿಸಿ ತೋರ್ಸಕ್ಕಿದ್ದೀನಿ, ಇಷ್ಟು ಮಾಡ್ಕೊಂಡಿದ್ದೀನಿ. ನೀವು ಪುರಿ ಥರ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಹಿಡಿದು ಅಷ್ಟನ್ನು ತೊಗೊಂಡು ಮಾಡ್ಕೋಬೋದು 2 ರೀತಿ. ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ರೀ. ನಾನು ಆ ಉಳಿದಿರೋ ಹಿಟ್ಟಿನಲ್ಲಿನೂ ಆ ಉಳ್ಳಿಗಳನ್ನು ರೆಡಿ ಮಾಡ್ಕೊತಿದ್ದೀನಿ. ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದನ್ನು ಈಗ ಲಟ್ಟಿಸಿ ತೋರಿಸ್ತೀನಿ. ನೀವು ಚಪಾತಿ ಮಾಡೋ ತಗಡ ಮೇಲೆ ಲಟ್ಟಿಸೋದಿತ್ತಂದ್ರೆ ಸ್ವಲ್ಪ ಎಣ್ಣೆ ಹಚ್ಚಿನೂ ಲಟ್ಟಿಸ್ಬೋದು. ನಾನಿಲ್ಲಿ ಹಿಟ್ಟು ಹಚ್ಚಿನೇ ಗೋಧಿ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ತೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ. ನೋಡಿ ಈಗ ಲಟ್ಸೋಣ. ನೋಡಿ ಎಷ್ಟು ಬೇಕಷ್ಟು ತೆಳುನೂ ಲಟ್ಸ್ಕೋಬೋದು ನೀವು. ಇಲ್ಲ ನಮಗೆ ಒಂದೇ ಥರ ಸೈಜ್ ಬೇಕಂದ್ರೆ ಯಾವುದಾದ್ರೂ ಡಬ್ಬಿ ಮುಚ್ಚಳದಿಂದ ಕೊರೆದ್ಬಿಟ್ಟು ಮಾಡ್ಬೋದು. ನೋಡಿರಿ ತುಂಬಾ ತೆಳುವಾಗಿ ಲಟ್ಸ್ಕೊಂಡಿದ್ದೀನಿ. ನೀವು ಇನ್ನೂ ತೆಳು ಬೇಕಂದ್ರೆ ಲಟ್ಸ್ಕೋಬೋದು. ನೋಡಿ ತುಂಬಾ ಚೆನ್ನಾಗಿ ಬರ್ತಾವ್ರಿ. ನೋಡಿ ಒಂದನ್ನು ಲಟ್ಸಿದ್ದೀನಿ, ಇನ್ನೊಂದನ್ನು ಲಟ್ಟಿಸಿ ತೋರಿಸ್ತೀನಿ. ಇಲ್ಲಾಂದ್ರೆ ನೀವು ಸಣ್ಣ ಸಣ್ಣ ಸೈಜದ ಪುರಿಯನ್ನು ಮಾಡ್ಕೊತಿದ್ರು ಅದ್ರ ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಆಲೂಗಡ್ಡೆ ಹಾಕಿರೋದ್ರಿಂದ ಸಾಫ್ಟೂ ಇರ್ತದೆ. ರವೆ ಗೋಧಿ ಹಾಕಿ ಮಾಡಿರೋದ್ರಿಂದ ಹೆಲ್ದಿನೂ, ಗೋಧಿ ಇಟ್ಟಿರೋದ್ರಿಂದ ಹೆಲ್ದಿನೂ ಅದ್ರಿಂದ. ನೋಡಿ 2 ನಾನು ನಿಮಗೆ ಲಟ್ಟಿಸಿ ತೋರಿಸಿದ್ದೀನಿ ರೀ. ತುಂಬ ತೆಳುವಾಗಿನೂ ಲಟ್ಸ್ಕೋಬೋದು. ಏನು ದಪ್ಪನೂ ಇಲ್ಲ ಏನೂ ಇಲ್ಲ. ಈಗ ಆಲ್ರೆಡಿ ತವೆ ಏನೇನು ಕಾಯ್ಲಿಕ್ಕೆ ಇಟ್ಟಿದ್ರೆ ಇದನ್ನು ಬೇಯಿಸೋಣ. ನಾನು ಇಲ್ಲೊಂದು ಸ್ವಲ್ಪ ತುಪ್ಪವನ್ನು ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕ್ಬೋದು. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟರೆ ಬೇಯಿಸೋಣ. ಇನ್ನೊಂದು ಸ್ವಲ್ಪ ತಿರುವು ಹಾಕಿದ್ಮೇಲೆ ತುಪ್ಪ ಹಾಕಿದ್ದೀನಿ ನಾನು. ನೋಡಿ ಎಲ್ಲ ಮಸಾಲೆ ಹಾಕಿ ಮಾಡಿರೋದ್ರಿಂದ ಇವನು ಬಿಸಿ ಬಿಸಿ ನೀವು ಹಾಗೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವೆ. ನೋಡಿ ಚೆನ್ನಾಗಿ ಬೇಯ್ದು ರೆಡಿ ಆಗಿದೆ. ನೋಡಿ ಇಲ್ಲಿ ನಾನು 3 ಮಾಡ್ಕೊಂಡಿದ್ದೀನಿ. ನಾನು ಪರಾಟ ಥರ ಬೇಯಿಸಿ ತೊಗೊಂಡಿದ್ದೀನಿ. ನೀವು ಎಣ್ಣೆ ನಮಗೆ ನಡೀತದಂದ್ರೆ ಡೀಪ್ ಫ್ರೈ ಮಾಡ್ಕೊಂಡು ಪುರಿ ಥರನೂ ಮಾಡ್ಕೊರಿ. ನೋಡಿ ತುಂಬಾ ಸಾಫ್ಟ್ ಇರ್ತಾವೆ ರೀ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟಾಗಿರ್ತಾವೆ ರೀ. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿ ಕೊಡ್ಬೋದು. ನೋಡಿ ಮಕ್ಕಳಂತೂ ಇದನ್ನು ಬಿಸಿ ಬಿಸಿ ಹೀಗೆ ತುಪ್ಪ ಹಚ್ಕೊಂಡು ತಿಂದರೂ ತುಂಬಾ ಟೇಸ್ಟಿಯಾಗಿರ್ತಾರೆ. ಅಥವಾ ನೀವು ಇದನ್ನು ಕೆಚಪ್ ಜೊತೆನೂ ತಿನ್ಬೋದು, ಶೇಂಗಾ ಚಟ್ನಿ ಮೊಸರು ಜೊತೆನೂ ತಿನ್ಬೋದು. ನೋಡಿ ಎಷ್ಟು ಸಾಫ್ಟಾಗಿವೆ ಆಲೂಗಡ್ಡೆ ಇರೋದ್ರಿಂದ. ನೋಡಿ ರವೆ ಆಲೂಗಡ್ಡೆ ಎಲ್ಲನೂ ಅದ, ಹೆಲ್ದಿನೂ ಅದ, ಟೇಸ್ಟಿನೂ ಅದ ರೀ. ಇದನ್ನು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದರೂ ಪರ್ಫೆಕ್ಟ್ ಆಗಿರ್ತದೆ ರೀ. ನೋಡಿ ಇದನ್ನು ಒಮ್ಮೆ ನೀವು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಒಂದು ಮಿಕ್ಸಿ ಜಾರ್ಗೆ ನಾನು 4 ಟೊಮ್ಯಾಟೊಗಳನ್ನು ತೊಳೆದ್ಬಿಟ್ಟು ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೀ. ನೀವು ಸಣ್ಣದಾಗಿನೂ ಕಟ್ ಮಾಡ್ಕೋಬೋದು. ಈಗ ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ್ರಿ.
ಇದಕ್ಕೆ ಸ್ವಲ್ಪ ಹಸಿ ಶುಂಠಿ 4 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಬದಲಿ ನೀವು ಡೈರೆಕ್ಟು ಜೀರಿಗೆ ಏನಾದ್ರೂ ಹಾಕೋಬೋದು. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ರೀ. ಖಾರ ನೀವು ನೋಡಿಕೊಂಡು ಹಾಕೋಬೋದು, ಕಲರ್ನು ಚೆನ್ನಾಗಿ ಬರ್ತದೆ. ಇದನ್ನು ನೀರು ಹಾಕ್ತೀನಿ, ಗ್ರೈಂಡ್ ಮಾಡೋಣ. ಇಲ್ಲಾಂದ್ರೆ ನೀವು 1 ಅಥವಾ 2 ಸ್ಪೂನ್ ಆಗಷ್ಟು ಮಾತ್ರ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ನೋಡಿ, ರೆಡ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬಂದ್ರಿ ಮತ್ತು ಇದು ಫೈನ್ ಪೇಸ್ಟ್ ಆಗಿ ರೆಡಿ ಆಗಿದೆ. ಈಗ ಇದನ್ನು ಒಂದು ಬೌಲಿಗೆ ಹಾಕೋತೀನಿ ರೀ. ನೋಡಿ, ನಾನು ಟೊಮ್ಯಾಟೊ ಪೇಸ್ಟನ್ನು ಈ ಬೌಲ್ಗೆ ಹಾಕಿ ಇಟ್ಕೋತೀನಿ ರೀ. ನೋಡಿರಿ, ಈಗ ಇದು ರೆಡಿ ಆಗಿದೆ. ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತಿದ್ದೆ, ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಅದೇ ಮಿಕ್ಸರ್ ಜಾರಿಗೆ 1 ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಆಶೀರ್ವಾದ ಆಟನೂ ತೊಗೋಬೋದು ಅಥವಾ ಆಶೀರ್ವಾದ ಮಲ್ಟಿಗ್ರೇನ್ ಆಟ ಅನ್ನೋದನ್ನು ತೊಗೋಬೋದು. ಯಾವ ಬಟ್ಲಿಂದ ಗೋಧಿ ಹಿಟ್ಟು ತೊಗೊಂಡಿದ್ದಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ಸಣ್ಣ ರವೆಯನ್ನು ಹಾಕ್ತಾಯಿದ್ದೀನಿ. ಏನು ಉಪ್ಪಿಟ್ಟು ರವೆ ಅಂತೀವಲ್ರಿ ಅದನ್ನು. ನೀವು ಚಿರೋಟಿ ರವೆ ಅದನ್ನು ತೊಗೋಬೋದು. ಇದು ಹಸಿ ರವೆ. ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಕಲರು ತುಂಬಾ ಚೆನ್ನಾಗಿ ಬರ್ತದೆ. ಇದನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋಣ. ಈ ಥರ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮಿಕ್ಸ್ ಆಗ್ತದೆ ರೀ. ಇದನ್ನು ಅಥವಾ ನೀವು ಸಪ್ರೇಟ್ ಹಾಕೊಂಡು ಬೀಟ್ರಲ್ಲೇನೋ ಬೀಟ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಬೋದು. ಆದರೆ ಮಿಕ್ಸರ್ ಜಾರ್ನಲ್ಲಿ ನೀಟಾಗಿ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ರೀ. ಯಾವುದೇ ರೀತಿ ಗಂಟುಗಳು ಏನೂ ಆಗೋದಿಲ್ಲ. ತುಂಬಾ ಈ ಹಿಟ್ಟು ತೆಳು ಮಾಡ್ಕೋಬೇಡ್ರಿ. ಇದು ಹಿಟ್ಟು ಕರೆಕ್ಟ್ ಆದರೆ ಇದನ್ನು ಒಂದು ಪಾತ್ರೆಗೆ ಹಾಕೋತೀನಿ. ಈ ಹಿಟ್ಟನ್ನು ತೆಳು ಆಯಿತು ಮತ್ತು ಟೊಮೆಟೊ ಪೇಸ್ಟನ್ನು ಹಾಕೋದ್ರಿಂದ ಹಿಟ್ಟು ತುಂಬಾ ತೆಳು ಆಗ್ತದೆ ಅಂಥೇಳಿ ಆದಷ್ಟು ದೋಸೆ ಹಿಟ್ಟಿನ ಹದಕ್ಕೇ ಇರಲಿ ರೀ ಈ ಹಿಟ್ಟು. ಈ ಹಿಟ್ಟಿಗೆ ನಾನು ಆ ಟೊಮೆಟೊ ಪೇಸ್ಟನ್ನು ಹಾಕ್ತೀನಿ. ನೋಡಿ, ಇಷ್ಟು ಹಿಟ್ಟಿಗೆ ನಾನು 4 ಟೊಮೆಟೊನ ತೊಗೊಂಡು ಪೇಸ್ಟ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ಈ ಹಿಟ್ಟಿನಲ್ಲಿ ಆ ಟೊಮೆಟೊ ಪೇಸ್ಟ್ ನೀಟಾಗಿ ಮಿಕ್ಸ್ ಆಗಲಿ ರೀ. ನೋಡಿರಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಇಷ್ಟೇ, ತುಂಬ ತೆಳುವೂ ಇಲ್ಲ ತುಂಬ ಗಟ್ಟಿನೂ. ಇದನ್ನು ಒಂದು 10 ನಿಮಿಷ ನೆನಕ್ಕೆ ತೆಗೆದಿಡ್ತೀನಿ ರೀ. ನಾನು ಆಮೇಲೆ ನಿಮ್ಗೆ ದೋಸೆ ಹಾಕಿ ತೋರಿಸ್ತೀನಿ. ನೋಡಿರಿ, ತೆವೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ತೆವೆ ಕಾಯ್ದದೆ. ಈಗ ದೋಸೆ ಹಾಕ್ತಾಯಿದ್ದೀನಿ. ನೀವು ತುಂಬ ತೆಳು ದೋಸೆನೂ ಹಾಕೋಬೋದು, ದಪ್ಪಾಗಿರೋ ಸೆಟ್ ದೋಸೆ ಥರನೂ ಹಾಕೋಬೋದು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನೀವು ಯಾವ್ದು ಬೇಕಾದರೂ ಹಾಕೋಬೋದು. ನೋಡಿ, ದೋಸೆ ಕಲರ್ನು ಎಷ್ಟು ತುಂಬ ಚೆನ್ನಾಗಿ ಬಂದೈತ್ರಿ ಮತ್ತು ಕ್ರಿಸ್ಪಿಯಾಗಿನೂ ದೋಸೆ ಬಂದವ್ರಿ. ರವೆ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿರ್ತಾವೆ. ನೀವು ಇದ್ರಾಗ ಒಂದು 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನಾದ್ರೂ ಹಾಕ್ಬೋದು. ಇಷ್ಟೇ ಕ್ರಿಸ್ಪಿ ಬರ್ತಾವ್ರಿ ಅವನು ದೋಸೆ. ನಾನು ಇನ್ನೊಂದು ದೋಸೆಯನ್ನು ತೋರಿಸ್ತೀನಿ ನಿಮ್ಗೆ. ಈ ದೋಸೆಯನ್ನು ನೀವು ಬಿಸಿ ಬಿಸಿ ಹಾಕಿನೂ ಮಕ್ಕಳು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ನೋಡಿ, ಈ ದೋಸೆನೂ ಎಷ್ಟು ನೀಟಾಗಿ ಬಂದದ್ರಿ. ಬಿಸಿ ಬಿಸಿ ಟೊಮ್ಯಾಟೊ ದೋಸೆ ರೆಡಿ ಆಗ್ಯಾವ್ರಿ. ಬೆಳಗ್ಗೆ ನೀವು ಇದನ್ನು ದಿಢೀರಾಗಿ ಮಾಡ್ಕೋಬೋದು. ತುಂಬ ಟೈಮ್ ಏನೂ ಬೇಕಾಗಲ್ಲ ರೀ. ಇದನ್ನು ಮತ್ತಿದು ಗೋಧಿ ಹಿಟ್ಟಿನಿಂದ ರವಾದಿಂದ ಮಾಡಿದ್ರಿಂದ ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ರೀ. ನಾನು 2 ದೋಸೆ ನಿಮ್ಗೆ ಹಾಕಿ ತೋರಿಸಿದ್ದೀನಿ ರೀ. ಈ ರೆಸಿಪಿ, ಈ ಬ್ರೇಕ್ಫಾಸ್ಟು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ.